ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರು ಕ್ಲಾಸ್ಗಳು ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿ ಎನ್. ಇದು ಡೈಲಿ ಮೆಂಟಾಲಿಟಿ ಕ್ಲಾಸಸ್ ಇನ್ ಕನ್ನಡ ಸೀರೀಸ್ನ 2ನೇ ದಿನ ಆಗಿರುತ್ತೆ. ಡೈರೆಕ್ಟಾಗಿ ಕ್ವಶನ್ಸ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, 4 ಸತತ ಸಮಸಂಖ್ಯೆಗಳ ಸರಾಸರಿ 15, ಎರಡನೇ ಅತಿ ದೊಡ್ಡ ಸಂಖ್ಯೆ ಯಾವುದು? ಇದು ಸರಾಸರಿ ಮೇಲಿನ ಪ್ರಶ್ನೆಯಾಗಿದೆ. ನಮಗೆ ಅದಕ್ಕಿಂತ ಮೊದಲು ಸತತ ಸಂಖ್ಯೆ ಅಂದರೆ ಏನು, ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕಾಗುತ್ತೆ. ಯಾವುದೇ ಸಂಖ್ಯಾ ಸರಣಿಯಲ್ಲಿ ಎರಡು ಕ್ರಮಾನುಗತ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸೇಮ್ ಇದ್ರೆ ಅವುಗಳನ್ನು ನಾವು ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ 1 2 3 4 5 6 ಅಂತ ನಂಬರ್ಸ್ ಇವೆ. ಇವುಗಳನ್ನು ನಾವು ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕರಿಬೇಕು ಅಂತಂದ್ರೆ ಯಾವುದೇ ಎರಡು ಸತತ ಕ್ರಮಾನುಗತ ಸಂಖ್ಯೆ ಅಂದ್ರೆ ಆ ಸಂಖ್ಯೆ ಆದ್ಮೇಲೆ ಯಾವ್ದು ಬರುತ್ತೋ ಆ ಸಂಖ್ಯೆ, ಯಾವುದೇ ಎರಡು ಕ್ರಮಾನುಗತ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸೇಮ್ ಇರಬೇಕು. ಅಂದ್ರೆ 2 1 ನಡುವಿನ ವ್ಯತ್ಯಾಸ 1 ಇದೆ, 3 2 ನಡುವಿನ ವ್ಯತ್ಯಾಸ 1 ಇದೆ, 4 ಮತ್ತು 3 ನಡುವಿನ ವ್ಯತ್ಯಾಸ 1 ಇದೆ, 5 ಮತ್ತು 4 ನಡುವಿನ ವ್ಯತ್ಯಾಸ 1 ಇದೆ, 6 ಮತ್ತು 5 ನಡುವಿನ ವ್ಯತ್ಯಾಸ 1 ಇದೆ. ಸೊ ಇವುಗಳ ನಡುವಿನ ವ್ಯತ್ಯಾಸ ಸೇಮ್ ಇದೆ. ಈ ರೀತಿ ಅವುಗಳ ನಡುವಿನ ಕ್ರಮಾನುಗತ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸೇಮ್ ಇದ್ರೆ ಅವುಗಳನ್ನು ನಾವು ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕರಿತೀವಿ. 1 ಇರ್ಬೇಕಂತೇನಿಲ್ಲ, ಸಮ ಇರಬೇಕು. ಇವಾಗ ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಅಂದ್ರೆ ಏನು? ಕಾನ್ಸಿಕ್ಯೂಟಿವ್ ಸಮಸಂಖ್ಯೆಗಳು ಅಲ್ಲಿ ಏನಿರುತ್ತೆ ಡಿಫ್ರೆನ್ಸ್? 2 4 6 8 10 ಇವೆಲ್ಲ ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್. ಇವುಗಳ ನಡುವಿನ ವ್ಯತ್ಯಾಸ ಏನಿದೆ? 2 ಮತ್ತು 4ರ ವ್ಯತ್ಯಾಸ 2 ಇದೆ, 4 ಮತ್ತು 6ರ ವ್ಯತ್ಯಾಸ 2 ಇದೆ, 6 ಮತ್ತು 8ರ ವ್ಯತ್ಯಾಸ 2 ಇದೆ, 8 ಮತ್ತು 10ರ ವ್ಯತ್ಯಾಸ 2 ಇದೆ. ಹೀಗೆ ಯಾವುದೇ ಎರಡು ಕ್ರಮಾನುಗತ ಸಮಸಂಖ್ಯೆಗಳ ನಡುವಿನ ವ್ಯತ್ಯಾಸ ಯಾವಾಗಲೂ 2 ಆಗಿರುತ್ತೆ. ಸೊ ಇವು ಈಗ ಕಾನ್ಸಿಕ್ಯೂಟಿವ್ ನಂಬರ್ಸ್. ಬಟ್ ನಮಗೆ ಈಗೇನು ಕೇಳಿದಾರ, 4 ಕಾನ್ಸಿಕ್ಯೂಟಿವ್ ಸಮಸಂಖ್ಯೆಗಳ ನಡುವಿನ ಸರಾಸರಿ 15 ಆಗಿದೆ ಅಂತ. ಸರಾಸರಿ 15 ಆಗಿದೆ, ಎರಡನೇ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದಾರ. ಬಟ್ ಆ ಸಂಖ್ಯೆ ಯಾವ್ಯಾವು ಅಂತ ನಮಗೆ ಗೊತ್ತಿಲ್ಲ, ನಾವೇ ಅಸ್ಯೂಮ್ ಮಾಡ್ಕೊಳ್ಬೇಕಾಗುತ್ತೆ. ಆ 4 ಸಮಸಂಖ್ಯೆಗಳಲ್ಲಿ ಮೊದಲನೇದು ನಾನು ಎ ಅಂತ ತಗೊಳ್ತೀನಿ, ಎರಡನೇದು ಏನಾಗಿರುತ್ತೆ? a+2 ಆಗಿರುತ್ತೆ. ಬಿಕಾಸ್ ಇವೆರಡರ ನಡುವಿನ ವ್ಯತ್ಯಾಸ 2 ಬರ್ಬೇಕು ನಮಗೆ. ಮೂರನೇದು ಏನಾಗಿರುತ್ತೆ? a+4 ಬರುತ್ತೆ. ನಾಲ್ಕನೇ ಸಂಖ್ಯೆ ಏನಾಗಿರುತ್ತೆ? a+6 ಆಗಿರುತ್ತೆ. ಈಗ ಇವುಗಳ ನಡುವಿನ ಆವರೇಜ್ ಹೇಗೆ ಕಂಡುಹಿಡಿಯೋದು ನಾವು? ಇವುಗಳನ್ನ ಆ್ಯಡ್ ಮಾಡಿ /4 ಮಾಡಬೇಕು. 4 ಯಾಕೆ ಮಾಡಬೇಕು? ಇವು 4 ಸಂಖ್ಯೆ ಇರೋದ್ರಿಂದ a+2 ಪ್ಲಸ್ a+4 ಪ್ಲಸ್ a+6 ಒಟ್ಟು 4 ಸಂಖ್ಯೆ ಅದಾವು. 4ರಿಂದ ಡಿವೈಡ್ ಮಾಡಿದ್ರೆ ಈ 4 ಕ್ರಮಾನುಗತ ಸಮಸಂಖ್ಯೆಗಳ ಆವರೇಜ್ ಸಿಗುತ್ತೆ ನಮಗೆ. ಆ ಆವರೇಜ್ ಎಷ್ಟಿದೆ? 15 ಇದೆ. 1a 2a 3a 4a 4a ಪ್ಲಸ್ 2 + 4 6 6 + 6 12 = 15 ಇಂಟು 4 ಮಾಡಿದರೆ 60 ಆಗುತ್ತೆ. ಸೊ 4a = 48, a = 4 1 4 4 2 8 12 ಬಂತು. a = 12 ಅಂದರೆ ಮೊದಲನೇ ಸಮಸಂಖ್ಯೆ ನಮಗೆ 12, ಎರಡನೇದ್ದು 12 + 2 14, ಮೂರನೇದ್ದು 12 + 4 16, ನಾಲ್ಕನೇದ್ದು 12 + 6 18. ನಮಗೆ ಕೇಳಿರೋ ಕ್ವಶನ್ ಏನು? ಎರಡನೇ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದಾರ. ಎರಡನೇ ಅತಿ ದೊಡ್ಡ ಸಂಖ್ಯೆ 16, ಮೊದಲನೇ ಅತಿ ದೊಡ್ಡ ಸಂಖ್ಯೆ 18, ಮೊದಲನೇ ಅತಿ ಚಿಕ್ಕ ಸಂಖ್ಯೆ 12, ಎರಡನೇ ಅತಿ ಚಿಕ್ಕ ಸಂಖ್ಯೆ 14. ಸೊ ನಮಗೆ ಆನ್ಸರ್ ಏನು ಇವಾಗ? 16. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನಿಮ್ಗೆ ಅರ್ಥ ಆಗಲಿ ಅಂತ ಇನ್ ಡೀಟೇಲ್ ಆಗಿ ಹೇಳಿದೆ. ಬಟ್ ಎಕ್ಸಾಮ್ನಲ್ಲಿ ನಾವು ಹೇಗೆ ಮಾಡಬೇಕು ಅಂತಂದ್ರೆ, ಯಾವತ್ತಿಗೂ ನೆನಪಿಡಿ, ಕಾನ್ಸಿಕ್ಯೂಟಿವ್ ನಂಬರ್ಗಳ ಆವರೇಜ್ ಕೇಳಿದಾಗ ಮಿಡಲ್ ನಂಬರ್ ಯಾವಾಗಲೂ ಆವರೇಜ್ ಆಗಿರುತ್ತೆ. ಅಂದ್ರೆ ಇವಾಗ 1 2 3 4 5 ನಂಬರ್ಸ್ ಇವೆ. ಇವುಗಳ ಆವರೇಜ್ ನಮಗೆ ಕೇಳಿದಾಗ ಇವು ಕಾನ್ಸಿಕ್ಯೂಟಿವ್ ನಂಬರ್ಸ್ ಹೌದು, ಬಿಕಾಸ್ ಯಾವುದೇ ಎರಡು ಕ್ರಮಾನುಗತ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸೇಮ್ ಇದೆ. ಕಾನ್ಸಿಕ್ಯೂಟಿವ್ ನಂಬರ್ಸ್ಗಳ ಆವರೇಜ್ ಕೇಳಿದಾಗ ಮಿಡಲ್ ನಂಬರ್ ಅನ್ನೋದು ಆವರೇಜ್ ಆಗಿರುತ್ತೆ. ಬೇಕಿದ್ರೆ ನೀವು ಚೆಕ್ ಮಾಡಿ, 5 4 9 9 3 12 12 7 14 14 1 15 ಇವುಗಳ ಸಮ್ 15 ಆಯಿತು. ಒಟ್ಟು 5 ಸಂಖ್ಯೆ ಅದಾವು. ಸೊ ಇವುಗಳ ಆವರೇಜ್ 3 ಆಗುತ್ತೆ. 5 1 5 5 3 15. ಸೊ ಆವರೇಜ್ ಯಾವಾಗಲೂ ಮಿಡಲ್ ನಂಬರ್ ಆಗಿರುತ್ತೆ. ನಾವು ಇದೇ ಟ್ರಿಕ್ನ ಯೂಸ್ ಮಾಡಿ ಅದನ್ನು ಸಾಲ್ವ್ ಮಾಡ್ಬೋದು. ಆವರೇಜ್ ಈಗ 15 ಆಗಿದೆ ಅಂತಂದ್ರೆ ಆ 15 ಅನ್ನೋದು ಆ 4 ಸತತ ಸಮಸಂಖ್ಯೆಗಳ ಮಧ್ಯದಲ್ಲಿ ಬರುತ್ತೆ ಅಂತ ಅರ್ಥ. ಅಂದ್ರೆ ಇಲ್ಲಿ 15 ಬಂದಿದೆ ಅಂದ್ರೆ ಇಲ್ಲಿ 2 ಸಮಸಂಖ್ಯೆ ಬರ್ತಾವು, ಇಲ್ಲಿ 2 ಸಮಸಂಖ್ಯೆ ಬರ್ತಾವು. 15 ಆದ್ಮೇಲೆ ಬರುವ ಸಮಸಂಖ್ಯೆ ಯಾವುದು? 16. 16 ಆದ್ಮೇಲೆ ಬರುವ ಸಮಸಂಖ್ಯೆ 18. 15ಕ್ಕಿಂತ ಮುಂಚೆ ಬರುವ ಸಮಸಂಖ್ಯೆ ಯಾವುದು? 14. 14ಕ್ಕಿಂತ ಮುಂಚೆ ಬರುವ ಸಮಸಂಖ್ಯೆ
12. ಸೊ ಈಗ ನಮಗೆ ಸಮಸಂಖ್ಯೆ ಯಾವ್ಯಾವು ಅಂತ ಗೊತ್ತಾಯ್ತು. 12, 14, 16 ಮತ್ತು 18. ಎರಡನೇ ಅತಿ ದೊಡ್ಡ ಸಂಖ್ಯೆ ಕೇಳಿದಾರ. ಎರಡನೇ ಅತಿ ದೊಡ್ಡ ಸಂಖ್ಯೆ 16. ಆಪ್ಷನ್ ಸಿ 16 ಇಸ್ ದಿ ರೈಟ್ ಆನ್ಸರ್. ನೀವು ಎಕ್ಸಾಮ್ ನಲ್ಲಿ ಮಾಡಬೇಕಾಗಿರೋದು ಹೀಗೆ. ಮುಂದಿನ ಪ್ರಶ್ನೆ, ಒಂದು ದೋಣಿಯು ನಿಶ್ಚಲ ನೀರಿನಲ್ಲಿ 13 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡಬಲ್ಲದು ಮತ್ತು ಪ್ರವಾಹದ ವೇಗ ಗಂಟೆಗೆ 4 ಕಿಲೋಮೀಟರ್. ದೋಣಿಯು 68 ಕಿಲೋಮೀಟರ್ ದೂರವನ್ನು ಪ್ರವಾಹದ ದಿಕ್ಕಿನಲ್ಲಿ ಎಷ್ಟು ಗಂಟೆಗಳಲ್ಲಿ ಕ್ರಮಿಸುತ್ತದೆ? ಓಕೆ, ಪ್ರವಾಹದ ಮೇಲೆ ಕ್ವಶನ್ ಇದೆ. ಒಂದು ದೋಣಿ ನಿಶ್ಚಲ ನೀರಿನಲ್ಲಿ 13 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗುತ್ತಂತ. ಈ ದೋಣಿ 4 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇರುವ ಪ್ರವಾಹದಲ್ಲಿ ಏನಾದರೂ ಬಿಟ್ಟಿದ್ರ ಅಂದ್ರೆ ಇದಕ್ಕೆ ಸ್ಪೀಡೇ ಇದ್ದಿದ್ದಿಲ್ಲ ಅಂತಂದ್ರು 4 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇತ್ತು. ಯಾಕೆ 4 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇತ್ತು? ನೀರು ಕೂಡ 4 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇದೆ. ಇವಾಗ ದೋಣಿನೂ 13 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇದೆ, ನೀರಿನ ಸ್ಪೀಡು 4 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಇವೆರಡು ಸ್ಪೀಡ್ ಆಡ್ ಆಗ್ತವೆ. ಬಿಕಾಸ್ ನೀರಿನ ಗುಂಟ ದೋಣಿ ಹೋಗ್ತಾ ಇದೆ, ಡೌನ್ ಸ್ಟ್ರೀಮ್ ನಲ್ಲಿ ಹೋಗ್ತಾ ಇದೆ. ಡೌನ್ ಸ್ಟ್ರೀಮ್ ಅಂದ್ರೆ ನೀರಿನ ಜೊತೆಗೆ ದೋಣಿ ಹೋದ್ರೆ ಅದು ಡೌನ್ ಸ್ಟ್ರೀಮ್. ನೀರು ಹೋಗ್ತಾ ಇರುವ ದಿಕ್ಕಿನ ವಿರುದ್ಧ ಏನಾದರೂ ದೋಣಿ ಹೋದ್ರೆ ಅದು ಅಪ್ ಸ್ಟ್ರೀಮ್ ಅಂತ ಕರಿತೀವಿ. ಆ ನೀರು ಹೋಗ್ತಾ ಇರೋ ದಿಕ್ಕಿನ ವಿರುದ್ಧ ಹೋದ್ರೆ, ಇವಾಗ ಪ್ರವಾಹದ ದಿಕ್ಕಿನಲ್ಲೇ ಹೋಗ್ತಾ ಇದೆ ಅದು. ಅಂದ್ರೆ ಪ್ರವಾಹ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆಯೋ ದೋಣಿ ಕೂಡ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದೆಯಾ ಅಂತಂದ್ರೆ ಪ್ರವಾಹದ ವೇಗ ಮತ್ತು ದೋಣಿಯ ವೇಗ ಆಡ್ ಆಗ್ತಾವು. ಸೊ ಈಗ ದೋಣಿಯ ವೇಗ 13 ಕಿಲೋಮೀಟರ್ ಪರ್ ಅವರ್ ಐತಿ, ಆ ಪ್ರವಾಹದ ವೇಗ 4 ಕಿಲೋಮೀಟರ್ ಪರ್ ಅವರ್ ಐತಿ. ಸೊ ಇವೆರಡನ್ನು ಸೇರಿದ್ರೆ 17 ಕಿಲೋಮೀಟರ್ ಪರ್ ಅವರ್ ಆಯ್ತು. 17 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಪ್ರತಿ ಗಂಟೆಗೆ 17 ಕಿಲೋಮೀಟರ್ ಈಗ ಹೋಗ್ತಾ ಇದೆ ಅಂತ ಅರ್ಥ. ಈ ದೋಣಿ ಇವಾಗ 68 ಕಿಲೋಮೀಟರ್ ಹೋಗ್ಬೇಕಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕ್ವಶನ್ ಕೇಳಿದಾರೆ. 17 ಕಿಲೋಮೀಟರ್ ಹೋಗೋದಕ್ಕೆ 1 ಅವರ್ ತಗೊಳುತ್ತೆ ಅಂತಂದ್ರೆ ನಮ್ಗೆ ಒಟ್ಟು 68 ಕಿಲೋಮೀಟರ್ ಹೋಗ್ಬೇಕು. ಸೊ 68 ಕಿಲೋಮೀಟರ್ ಹೋಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? 17 17 17 68, 4 into 1 ಅವರ್ ಅಂದ್ರೆ 4 ಅವರ್. ಸೊ ಆಪ್ಷನ್ ಸಿ 4 ಅವರ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎರಡು ರೈಲುಗಳ ವೇಗದ ನಡುವಿನ ಅನುಪಾತವು 8:9. ಎರಡನೇ ರೈಲು 4 ಗಂಟೆಗಳಲ್ಲಿ 360 ಕಿಲೋಮೀಟರ್ ಕ್ರಮಿಸುತ್ತದೆ. ಮೊದಲನೇ ರೈಲು 3 ಗಂಟೆಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸುತ್ತದೆ ಅಂತ ಕ್ವಶನ್ ಇದೆ. ಸೊ 10 ಮಿಲಿಯನ್ ಕ್ವಶನ್ ಇದು. ಸ್ಪೀಡ್ ರೇಷಿಯೋ ಏನಿದೆ? 8:9 ಇದೆ. ಟೈಮ್ ಎರಡನೇ ರೈಲು 4 ಗಂಟೆಗೆ ಹೋಗ್ತಾ ಇದೆ ಅಂತ ಅಂದ್ರೆ ಈಗ ಈ ಟೈಮ್ ಮತ್ತು ಈ ಸ್ಪೀಡ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಡಿಸ್ಟೆನ್ಸ್ ಸಿಗುತ್ತೆ. 9 into 4 ಅಂದ್ರೆ 36 ಯೂನಿಟ್ ಆಯ್ತು. 9 4 36. ಈ 36 ಯೂನಿಟ್ ಅನ್ನೋದೇ 360 ಕಿಲೋಮೀಟರ್ ಆಗೈತಂತ. 4 ಗಂಟೆಗಳಲ್ಲಿ 360 ಕಿಲೋಮೀಟರ್ ಈ ಸ್ಪೀಡ್ ಒಳಗೆ ಹೋಗೈತಿ. ಸೊ ಈ 36 ಅನ್ನೋದೇ 360 ಕಿಲೋಮೀಟರ್ ಆದರೆ ನಮಗೇನು ಕೇಳಿದಾರ? ಮೊದಲನೇ ರೈಲ್ 3 ಗಂಟೆ ಕ್ರಮಿಸಿದಾರ ಎಷ್ಟು ದೂರ ಹೋಗ್ತಾ ಇದೆಯಾ ಅಂತ ಕ್ವಶನ್ ಕೇಳಿದಾರ. 8 into 3 ಅಂದ್ರೆ 24. 8 3 24. ಸೊ 24 ಯೂನಿಟ್ ಅಂದ್ರೆ ಎಷ್ಟು ಕಿಲೋಮೀಟರ್ ಅಂತ ಕಂಡುಹಿಡ್ಕೊಂಡ್ರೆ ನಮಗೆ ಆನ್ಸರ್ ಸಿಗುತ್ತೆ. 36 ಅಂದ್ರೆ 36, 36 360, 24 into 10 ಮಾಡಿದರೆ 240. ಸೊ ಮೊದಲನೇ ಟ್ರೈನ್ 3 ಗಂಟೆಗಳಲ್ಲಿ 240 ಕಿಲೋಮೀಟರ್ ಹೋಗುತ್ತೆ. ಇದಕ್ಕೆ ಬೇರೆ ಮೆಥಡ್ ಟ್ರೈ ಮಾಡ್ಬೋದು. ಎರಡನೇ ಟ್ರೈನ್ 4 ಗಂಟೆಗಳಲ್ಲಿ 360 ಕಿಲೋಮೀಟರ್ ಹೋಗೈತೆ ಅಂತಂದ್ರೆ ಪ್ರತಿ ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋದಂಗ? 4 ಗಂಟೆಗಳಲ್ಲಿ 360 ಹೋಗೈತಂದ್ರೆ 4 1 4, 4 9 36, 0 0. ಪ್ರತಿ ಗಂಟೆಗೆ 90 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಸೊ ಎರಡನೇ ಟ್ರೈನಿನ ಸ್ಪೀಡ್ ಏನು? 90 ಕಿಲೋಮೀಟರ್ ಪರ್ ಅವರ್. ಈ 9 ಯೂನಿಟ್ ಅನ್ನೋದು 90 ಕಿಲೋಮೀಟರ್ ಪರ್ ಅವರ್ ಆದರೆ 8 ಯೂನಿಟ್ ಅನ್ನೋದು ಏನಾಗುತ್ತೆ? 80 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಸೊ ಮೊದಲನೇ ಟ್ರೈನು 80 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇದೆ. ಇದು 3 ಗಂಟೆ ಟ್ರಾವೆಲ್ ಮಾಡಿದರೆ ಎಷ್ಟು ದೂರ ಹೋಗುತ್ತೆ? 80 into 3. ಪ್ರತಿ ಗಂಟೆಗೆ 80 ಕಿಲೋಮೀಟರ್ ಹೋಗ್ತಾ ಇದೆ ಅಂತಂದ್ರೆ 3 ಗಂಟೆಗೆ 80 into 3 240 ಕಿಲೋಮೀಟರ್ ಹೋಗುತ್ತೆ. ಯಾವ ಮೆಥಡ್ ಇಂದ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಸರಣಿಗೆ ಸೇರದ ಸಂಖ್ಯೆಯನ್ನು ಗುರುತಿಸಿ. ಸೊ ನಂಬರ್ ಸೀರೀಸ್ ಮೇಲಿನ ಕ್ವಶನ್ ಇದು. ನಮಗೆ ಯಾವಾಗಲೂ ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ನಂಬರ್ ಸೀರೀಸ್ ಇದ್ದಾಗ ಅವುಗಳ ಡಿಫ್ರೆನ್ಸ್ ತೆಗೆದು ಆ ಅಪ್ರೋಚ್ ಇಂದ ಏನಾದರೂ ಬರ್ಬೋದಾ ಅಂತ ನಾವು ಟ್ರೈ ಮಾಡಬೇಕು. ಇವಾಗ ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿದೆ. ಸೊ 14 ಮತ್ತು 9 ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ? 5. 14 ಮತ್ತು 19 ನಡುವಿನ ವ್ಯತ್ಯಾಸ 5. 19 ಮತ್ತು 25 ನಡುವಿನ ವ್ಯತ್ಯಾಸ 6. 25 ಮತ್ತು 32 ನಡುವಿನ ವ್ಯತ್ಯಾಸ 7. 32 ಮತ್ತು 40 ನಡುವಿನ ವ್ಯತ್ಯಾಸ 8. ಇಲ್ಲಿ ವ್ಯತ್ಯಾಸಗಳನ್ನು ಗಮನಿಸಿದಾಗ ಇಲ್ಲಿ 5ರಿಂದ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಬಟ್ ಇಲ್ಲಿ ಇದು 4 ಆಗಿಬಿಟ್ಟಿದ್ರೆ ನಮಗೆ ಈ ಸಂಖ್ಯಾ ಸರಣಿ ಸರಿ ಇರ್ತಿತ್ತು. ಬಟ್ ಇಲ್ಲಿ 4 ಆಗಿಲ್ಲ, 5 ಆಗಿದೆ. ಸೊ ಈಗ ಸೇರದೇ ಇರೋ ಸಂಖ್ಯೆ 1 9 ಆಗಿರ್ಬೇಕು ಅಥವಾ 14 ಆಗಿರ್ಬೇಕು. ಬಿಕಾಸ್ ಇವೆರಡರ ನಡುವಿನ ವ್ಯತ್ಯಾಸನೇ 5 ಬಂದೈತಿ.
ಒಂದು 14 ಆಗಿರ್ಬೇಕು ಅಥವಾ 1 ಅಥವಾ 9 ಆಗಿರ್ಬೇಕು. ಬಟ್ 14 ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾವು 14ನ್ನ ರಿಮೂವ್ ಮಾಡಿಬಿಟ್ರೆ ಈ 14 ಮತ್ತು 19 ನಡುವಿನ ವ್ಯತ್ಯಾಸ 5 ಬರಲ್ಲ. ಸೊ ನಮಗೆ ಆನ್ಸರ್ 9 ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ 5 ಇರೋ ಜಾಗದಲ್ಲಿ 4 ಇದ್ದು ಬಿಟ್ಟಿದ್ರ ನಮಗೆ ಈ ಸೀರೀಸ್ ಸರಿ ಇರ್ತಿತ್ತು. ಈ 5 ಇರೋ ಜಾಗದಲ್ಲಿ 4 ಆಗ್ಬೇಕಂದ್ರ ಒಂದು ಇದು 13 ಆಗ್ಬೇಕು ಅಥವಾ ಇದು 10 ಆಗ್ಬೇಕು. ಒಂದ್ ವೇಳೆ ನಾವು ಈ ಸಂಖ್ಯೆನ 13 ಮಾಡ್ಕೊಂಡ್ಬಿಟ್ರ ಇವುಗಳ ನಡುವಿನ ವ್ಯತ್ಯಾಸ 6 ಆಗ್ಬಿಡುತ್ತೆ. ಸೊ ಈ ಸಂಖ್ಯೆನ ನಾವು 13 ಮಾಡ್ಕೊಳಕ್ ಬರಲ್ಲ. ಇದನ್ನ ನಾವು 10 ಮಾಡ್ಕೋಬಹುದು. 10 ಮಾಡ್ಕೊಂಡ್ರೆ ಈ ಸೀರೀಸ್ ಸರಿ ಆಗುತ್ತೆ. ಸೊ ಈಗ ನಮ್ಗೆ ಸೇರದೇ ಇರೋ ಸಂಖ್ಯೆ, ಈ ಗುಂಪಿಗೆ ಸೇರದೇ ಇರೋ ಸಂಖ್ಯೆ ಯಾವುದು? 9. ಆಪ್ಷನ್ ಬಿ 9 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ರಸ್ತೆಗೆ ಕಾರು, ಕಾರುಗೆ ರೈಲು, ರೈಲುಗೆ ಶಾಲೆ, ಶಾಲೆಗೆ ಮನೆ ಮತ್ತು ಮನೆಗೆ ಕಚೇರಿ ಎಂದು ಕರೆದರೆ ಮಕ್ಕಳು ಎಲ್ಲಿ ಅಧ್ಯಯನಕ್ಕೆ ಹೋಗುತ್ತಾರೆ? ಮಕ್ಕಳು ಎಲ್ಲಿ ಅಧ್ಯಯನಕ್ಕೆ ಹೋಗ್ತಾರೆ ಅಂತ ನಮ್ಗೆ ಗೊತ್ತು. ಸ್ಕೂಲ್, ಶಾಲೆಗೆ. ಆ ಶಾಲೆಗೆ ಏನಂತ ಕರೆದಿದ್ದಾರೆ? ಶಾಲೆಗೆ ಮನೆ ಅಂತ ಕರೆದಿದ್ದಾರೆ. ಸೊ ಆಪ್ಷನ್ ಎ ಮನೆ ಇಸ್ ದಿ ರೈಟ್ ಆನ್ಸರ್. ತುಂಬಾ ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್. ರಮೇಶ್ ಉತ್ತರದ ಕಡೆಗೆ ಹೋಗುತ್ತಾರೆ, ಬಲಕ್ಕೆ ತಿರುಗುತ್ತಾರೆ, ನಂತರ ಮತ್ತೆ ಬಲಕ್ಕೆ ತಿರುಗುತ್ತಾರೆ ಮತ್ತು ನಂತರ ಎಡಕ್ಕೆ ಹೋಗುತ್ತಾರೆ. ರಮೇಶ್ ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾರೆ? ಸೊ ಡೈರೆಕ್ಷನ್ ಮೇಲಿನ ಕ್ವಶನ್ ಇದು. ಡೈರೆಕ್ಷನ್ಗಳು ಗೊತ್ತಿರಬೇಕು ನಮಗೆ. ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ರಮೇಶ್ ಉತ್ತರದ ಕಡೆ ಹೋಗ್ತಾರಂತ, ಬಲಕ್ಕೆ ತಿರುಗ್ತಾರಂತ. ಈ ಕಡೆ ಹೊಂಟಿದಾರ ಅಂದ್ರೆ ಅವ್ರ ಬಲ ಈ ಕಡೆ ಆಗುತ್ತೆ, ಬಲಕ್ಕೆ ತಿರುಗ್ತಾರೆ. ನಂತರ ಮತ್ತೆ ಬಲಕ್ಕೆ ತಿರುಗ್ತಾರ. ಈ ಕಡೆ ಹೊಂಟಿದಾರ ಅಂದ್ರೆ ಅವ್ರ ಬಲ ಈ ಕಡೆ ಆಗುತ್ತೆ, ಮತ್ತೆ ಬಲಕ್ಕೆ ತಿರುಗ್ತಾರ. ಮತ್ತು ನಂತರ ಎಡಕ್ಕೆ ಮತ್ತೆ ಬಲಕ್ಕೆ ತಿರುಗ್ತಾರ ಮತ್ತು ನಂತರ ಎಡಕ್ಕೆ ಹೋಗುತ್ತಾರೆ. ಅವ್ರು ಈ ಕಡೆ ಬರ್ತಿದಾರ ಅಂದ್ರೆ ನಮ್ಮ ಬಲ ಅವ್ರ ಎಡ ಆಗುತ್ತೆ. ಈ ಕಡೆ ಬರ್ತಿದ್ದಾರ ಮತ್ತೆ ಎಡಕ್ಕೆ ತಿರುಗ್ತಾರ ಅಂದ್ರೆ ಈ ಕಡೆ ತಿರುಗ್ತಾರ. ಮತ್ತೆ ಎಡಕ್ಕೆ ಹೋಗುತ್ತಾರೆ. ರಮೇಶ್ ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾರೆ? ಸೊ ಈ ದಿಕ್ಕಿಗೆ ಅವರು ಮುಖ ಮಾಡಿದ್ದಾರೆ. ಈ ದಿಕ್ಕು ಯಾವುದು? ಪೂರ್ವ. ಆಪ್ಷನ್ ಎ ಪೂರ್ವ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಬ್ಬ ಮನುಷ್ಯ ಗಂಟೆಗೆ 12 ಕಿಲೋಮೀಟರ್ ವೇಗದಲ್ಲಿ ನಡೆಯುತ್ತಿದ್ದಾನೆ. ಪ್ರತಿ ಕಿಲೋಮೀಟರ್ ನಂತರ ಅವರು 12 ನಿಮಿಷಗಳ ಕಾಲ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ. 36 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಅವನು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ? ಓಕೆ, 12 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇದ್ದಾನೆ. ಬಟ್ ಪ್ರತಿ ಕಿಲೋಮೀಟರ್ ಹೋದಾಗ್ಲೂ 12 ನಿಮಿಷ ರೆಸ್ಟ್ ಮಾಡ್ತಾ ಇದ್ದಾನೆ. ಹೀಗೆ 36 ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕಾದ್ರೆ ಅವನು ಎಷ್ಟು ಸಮಯ ತಗೋತಾನ ಅಂತ ಕ್ವಶನ್ ಕೇಳಿದ್ದಾರೆ. ಒಂದ್ ವೇಳೆ ಅವನು ರೆಸ್ಟೇ ತಗೊಳ್ಳದೇ ಇದ್ದಿದ್ರೆ ಈ 36 ಕಿಲೋಮೀಟರ್ನ ಅವನು 3 ಅವರ್ನಲ್ಲಿ ಟ್ರಾವೆಲ್ ಮಾಡಿಬಿಡ್ತಿದ್ದ. 12 3 36. ಬಟ್ ಈಗ ಪ್ರತಿ ಕಿಲೋಮೀಟರ್ಗೆ 12 ನಿಮಿಷ ರೆಸ್ಟ್ ಮಾಡ್ತಾ ಇರೋದ್ರಿಂದ ಎಷ್ಟು ಸಲ ಅವನು ರೆಸ್ಟ್ ಮಾಡಬೇಕಾಗುತ್ತೆ? ತುಂಬಾ ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಇಲ್ಲಿ 36 ಕಿಲೋಮೀಟರ್ ಇರೋದ್ರಿಂದ 36 ಸಲ ಅವನು 12 ನಿಮಿಷಗಳ ಕಾಲ ರೆಸ್ಟ್ ಮಾಡಬೇಕಾಗುತ್ತೆ ಅಂತ ತಿಳ್ಕೊಂತಾರೆ. ನೋ, 36ನೇ ಕಿಲೋಮೀಟರ್ ರೀಚ್ ಆದಾಗ ಅವನು ರೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬಿಕಾಸ್ ಅವ್ನು ತಲುಪಬೇಕಾಗಿರೋ ಜಾಗವನ್ನು ಆಲ್ರೆಡಿ ತಲುಪಿಬಿಟ್ಟಿರ್ತಾನೆ. ಸೊ ಸ್ಥಳವನ್ನು ತಲುಪಿದ ಮೇಲೆ ಅವ್ನು ರೆಸ್ಟ್ ಮಾಡಬೇಕಾದ ಅಗತ್ಯವಿಲ್ಲ. ಸೊ 36ನೇ ಕಿಲೋಮೀಟರ್ ಅವ್ನು ರೆಸ್ಟ್ ಮಾಡಲ್ಲ. ಸೊ ಒಟ್ಟಾರೆಯಾಗಿ 35 ಸಲ ಅವನು 12 ನಿಮಿಷಗಳ ಕಾಲ ರೆಸ್ಟ್ ಮಾಡ್ತಾನೆ. ಒಟ್ಟು ಎಷ್ಟು ನಿಮಿಷ ಮಾಡ್ದಂಗ ಆಯ್ತು? 35 ಇಂಟು 12 ನಿಮಿಷಗಳ ಕಾಲ ಅವನು ರೆಸ್ಟ್ ಮಾಡ್ದಂಗ ಆಯ್ತು. ಸೊ ಈ 3 ಅವರು ಪ್ಲಸ್ ಈ 35 ಇಂಟು 12 ನಿಮಿಷ ನಾವು ಆ್ಯಡ್ ಮಾಡಿಬಿಟ್ರೆ ಅವು ತೆಗೆದುಕೊಳ್ಳೋ ಸಮಯ ನಮಗೆ ಸಿಗುತ್ತೆ. ನಾನು ನಿಮ್ಗೆ ಇಲ್ಲಿ 3 ಅವರ್ ಇದೆ, ಇದು ಮಿನಿಟ್ಸ್ನಲ್ಲಿದೆ. ಮಿನಿಟ್ಸ್ನಲ್ಲಿ ಇಲ್ಲಿ ಆಪ್ಷನ್ಸ್ ಕೂಡ ಅವರ್ಸ್ನಲ್ಲಿ ಕೊಟ್ಟಿರೋದ್ರಿಂದ ಈ ಮಿನಿಟ್ಸ್ನಲ್ಲಿ ಇರೋದನ್ನು ನಾವು ಅವರ್ಸ್ನಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಮಿನಿಟ್ಸ್ನಲ್ಲಿ ಇರೋದನ್ನು ನಾವು ಅವರ್ಸ್ನಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ /60 ಮಾಡಬೇಕು. ಅವರ್ಸ್ನಲ್ಲಿ ಇರೋದನ್ನು ಮಿನಿಟ್ಸ್ನಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ×60 ಮಾಡಬೇಕು. ಇವಾಗ ಮಿನಿಟ್ಸ್ನಲ್ಲಿ ಇರೋದನ್ನು ಅವರ್ಸ್ನಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ /60 ಮಾಡಬೇಕು. 12 12, 12 60, 5 5, 5 35, 7 ಅವರ್ ಆಯಿತು. ಸೊ 3 ಅವರು ಪ್ಲಸ್ 7 ಅವರ್ ರೆಸ್ಟ್ ಮಾಡೋದಕ್ಕೆ ತೊಗೊಂಡಾಗ ಒಟ್ಟಾರೆಯಾಗಿ ಅವನು 10 ಅವರ್ ಟೈಮ್ ತಗೊಳ್ತಾನೆ. ಆಪ್ಷನ್ ಎ 10 ಅವರ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಆರು ವ್ಯಕ್ತಿಗಳು ಪಿ, ಎ, ವಿ, ಕೆ, ಜೆ ಮತ್ತು ಸಿ ಉತ್ತರಕ್ಕೆ ಮುಖ ಮಾಡಿ ಸಾಲಿನಲ್ಲಿ ಕುಳಿತಿದ್ದಾರೆ. ಸಿಯು ವಿಯ ತಕ್ಷಣದ ಎಡಭಾಗದಲ್ಲಿದ್ದು ಅವರು ಪಿಯ ಬಲಕ್ಕೆ ಮೂರನೆಯವರು. ಜೆ ಕೆಯ ತಕ್ಷಣದ ಎಡಕ್ಕೆ ಮತ್ತು ಕೊನೆಯಲ್ಲಿ ಒಂದಾಗಿದೆ. ಎನ ತಕ್ಷಣದ ಎಡಕ್ಕೆ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಅವರು. ಸಿ ವಿಯ ತಕ್ಷಣದ ಎಡಭಾಗದಲ್ಲಿ ಇದಾನಂತ. ಸಿ ಎಲ್ಲಿದ್ರ ವಿಯ ತಕ್ಷಣದ ಎಡಭಾಗದಲ್ಲಿ ಇರ್ತಾನ. ಅವರು ಪಿಯ ಬಲಕ್ಕೆ ಮೂರನೆಯವರು. ಯಾರು? ವಿ ಎನ್ನವ ಪಿನ ಬಲಕ್ಕೆ ಮೂರನೆಯವರು ಅಂತ.
ಪಿನ ಬಲಕ್ಕೆ ವಿ ಅದಾನಂದ್ಮೇಲೆ ವಿನ ಎಡಕ್ಕೆ ಪಿ ಇರಬೇಕು. ಪಿನ ಬಲಕ್ಕೆ ಮೂರನೇ ಸ್ಥಳದಲ್ಲಿ ವಿ ಅದಾನಂದ್ಮೇಲೆ ವಿನ ಎಡಕ್ಕೆ ಮೂರನೇ ಸ್ಥಳದಲ್ಲಿ ಪಿ ಇರಬೇಕು. ಇದು ವಿ ಎಡದ ಮೊದಲನೇ ಸ್ಥಳ, ಇದು ಎರಡನೇದ್ದು, ಇದು ಮೂರನೇದ್ದು. ಇಲ್ಲಿ ಯಾರು ಅದಾರ? ಪಿ ಅದಾರ. ಸೊ ಇವಾಗ ನೋಡೋಣ, ಪಿನ ಮೊದಲನೇ ಬಲಕ್ಕೆ ಯಾರೋ ಅದಾರ, ಎರಡನೇ ಬಲಕ್ಕೆ ಸಿ ಅದಾನ, ಮೂರನೇ ಬಲಕ್ಕೆ ವಿ ಅದಾನ. ಸೊ ನಮ್ಗೆ ಕರೆಕ್ಟ್ ಬಂತು. ಓಕೆ, ಪಿ ಯ ಬಲಕ್ಕೆ ಮೂರನೇವರು. ಓಕೆ, ಜೆ ಕೆ ಯ ತಕ್ಷಣದ ಎಡಕ್ಕೆ ಮತ್ತು ಕೊನೆಯಲ್ಲಿ ಒಂದಾಗಿದೆ. ಒಂದೇನು ಗೊತ್ತಾಯ್ತು ಅಂದ್ರೆ ನಮಗ ಆ ಸಾಲಿನಲ್ಲಿ ಜೆ ಕೊನೆಯಲ್ಲಿ ಕುಳಿತಿದ್ದಾನ. ಆ ಕೊನೆ ಈ ಕಡೆನಾದ್ರೂ ಆಗಿರ್ಬೋದು ಅಥವಾ ಈ ಕಡೆನಾದ್ರೂ ಆಗಿರ್ಬೋದು, ಬಟ್ ಅವ ಕೆ ಯ ತಕ್ಷಣದ ಎಡಕ್ಕೆ ಕುಳಿತಿದ್ದಾನ. ಒಂದ್ ವೇಳೆ ಜೆ ಈ ಕೊನೆಯಲ್ಲಿ ಕುಳಿತರ ಕೆ ಇಲ್ಲಿ ಇರ್ಬೇಕಾಗುತ್ತ, ಬಟ್ ಇದು ಕೆ ಯ ಬಲಕ್ಕೆ ಆಗಿಬಿಡುತ್ತ. ಬಟ್ ಅವ್ರು ಕೊಟ್ಟಿರೋದು ಕೆ ಯ ಎಡಕ್ಕೆ ಅಂದಾಗ, ಸೊ ಈ ಜೆ ಈ ಕೊನೆಯಲ್ಲಿಯೇ ಇರಬೇಕಾಗುತ್ತ, ಈ ಕಡೆ ಕೊನೆಯಲ್ಲಿಯೇ ಇರಬೇಕಾಗುತ್ತ. ಕೆ ಇಲ್ಲಿರ್ತಾನ, ಕೆ ಯ ತಕ್ಷಣದ ಎಡಕ್ಕೆ ಜೆ ಕುಳಿತಿದ್ದಾನ. ಇವಾಗ ಕೇಳಿರೋದು ಏನು, ಏನ ತಕ್ಷಣದ ಎಡಕ್ಕೆ ಯಾರು ಅಂತ ಕೇಳಿದಾರ. ನಮ್ಗೆ ಒಟ್ಟು 6 ಜನ ಇದ್ರ, ಇವಾಗ ಇಲ್ಲಿ 5 ಜನ ಅದಾರ, ಇನ್ನೊಬ್ರು ಇಲ್ಲಿ ಬರ್ಬೇಕಾದವ್ರು ಯಾರು? ಏನ ತಕ್ಷಣದ ಎಡಕ್ಕೆ ಯಾರು ಅದಾರ? ಪಿ ಅದಾರ. ಸೊ ಆಪ್ಷನ್ ಬಿ, ಪಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ತೊಟ್ಟಿಯನ್ನು ಎ ಮತ್ತು ಬಿ ಎರಡೂ ಪೈಪ್ಗಳಿಂದ 10 ಗಂಟೆಗಳು ಮತ್ತು 8 ಗಂಟೆಗಳಲ್ಲಿ ಕ್ರಮವಾಗಿ ತುಂಬಿಸಬಹುದು. ಎರಡೂ ಪೈಪ್ಗಳನ್ನು ಒಟ್ಟಿಗೆ ತೆರೆದರೆ ಒಟ್ಟು 5 ಗಂಟೆಗಳಲ್ಲಿ ಟ್ಯಾಂಕ್ ತುಂಬಲು ಎಷ್ಟು ಸಮಯದ ಮೊದಲು ಬಿ ಪೈಪ್ ಅನ್ನು ಮುಚ್ಚಬೇಕು? ಇದು ಪೈಪ್ಸ್ ಅಂಡ್ ಸಿಸ್ಟರ್ ಮೇಲಿನ ಕ್ವಶನ್. ಈ ಚಾಪ್ಟರ್ ನಾನು ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ, ನೀವು ಚೆಕ್ ಮಾಡ್ಕೋಬಹುದು. ಒಂದು ತೊಟ್ಟಿ ಇದೆ, ಆ ತೊಟ್ಟಿಗೆ 2 ಪೈಪ್ಗಳದಾವು, ಒಂದು ಎ ಒಂದು ಬಿ. ಬಿನ ಕ್ಲೋಸ್ ಮಾಡಿ ಬರೀ ಎನ ಓಪನ್ ಮಾಡಿದ್ರ 10 ಗಂಟೆ ಒಳಗ ಆ ತೊಟ್ಟಿ ತುಂಬುತ್ತೆ. ಏನ ಕ್ಲೋಸ್ ಮಾಡಿ ಬರೀ ಬಿನ ಓಪನ್ ಮಾಡಿದ್ರ 8 ಗಂಟೆ ಒಳಗ ಆ ತೊಟ್ಟಿ ತುಂಬುತ್ತೆ. ಇವಾಗ ಅವೆರಡನ್ನೂ ಓಪನ್ ಮಾಡಿ 5 ಗಂಟೆ ಒಳಗೆ ತುಂಬಬೇಕಂದ್ರ ತುಂಬೋದಕ್ಕಿಂತ ಎಷ್ಟು ಗಂಟೆ ಮೊದಲು ಬಿನ ಕ್ಲೋಸ್ ಮಾಡಬೇಕು ಅಂತ ನಮ್ಗೆ ಕ್ವಶನ್ ಕೇಳಿದಾರ. ಅದನ್ನ ಕಂಡುಹಿಡಬೇಕು ಅಂದ್ರೆ ಮೊದಲ ಈ ಸಿಸ್ಟರ್ನ್ ಏನು ಈ ತೊಟ್ಟಿ ಇದೆಯಲ್ಲ, ಇದ್ರ ಕೆಪಾಸಿಟಿ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕು. ಇದ್ರ ಕೆಪಾಸಿಟಿ ಬೇಕಂದ್ರೆ ನಮಗ ಇವೆರಡರು ಏನು ಟೈಮ್ ತಗೊಳ್ತಾವಲ್ಲ, ಇವೆರಡರಿಂದನೂ ಭಾಗವಾಗಬಹುದಾದ ಸಂಖ್ಯೆಯನ್ನ ಇದರ ಕೆಪಾಸಿಟಿ ಅಂತ ನಾವು ತಗೊಳ್ಬೇಕಾಗುತ್ತೆ. ಇವೆರಡರಿಂದನೂ ಭಾಗವಾಗಬಹುದಾದ ಅತಿ ಚಿಕ್ಕ ಸಂಖ್ಯೆ ತಗೊಂಡಾಗ ನಮಗ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಇವೆರಡೂ ಸಂಖ್ಯೆಯಿಂದ ಭಾಗವಾಗಬಹುದಾದ ಅತಿ ಚಿಕ್ಕ ಸಂಖ್ಯೆಗೆ ನಾವು ಎಲ್ಸಿಎಂ ಅಂತ ಕರಿತೀವಿ. 8 ಮತ್ತು 10 ಮತ್ತು 8ರ ಎಲ್ಸಿಎಂ ಎಷ್ಟಾಗುತ್ತೆ? 40 ಆಗುತ್ತೆ. ಎ ಪೈಪು 40 ಲೀಟರ್ನ 10 ಗಂಟೆಯಲ್ಲಿ ತುಂಬುತ್ತಂದ್ರೆ ಪ್ರತಿ ಗಂಟೆಗೆ 4 ಲೀಟರ್ ತುಂಬುತ್ತೆ ಅಂತ ಅರ್ಥ. ಬಿ ಪೈಪು 40 ಲೀಟರ್ನ 8 ಗಂಟೆಯಲ್ಲಿ ತುಂಬುತ್ತಂದ್ರೆ ಪ್ರತಿ ಗಂಟೆಗೆ 5 ಲೀಟರ್ ತುಂಬುತ್ತೆ ಅಂತ ಅರ್ಥ. ಇವಾಗ ಎರಡನ್ನೂ ಪೈಪ್ ಆನ್ ಮಾಡಿಬಿಟ್ರೆ ನಮಗೆ 5 ಗಂಟೆಗಿಂತ ಮುಂಚೆನೇ ತುಂಬಿಬಿಡುತ್ತೆ. ಬೇಕಾದ್ರೆ ತೋರಿಸ್ತೀನಿ ನೋಡಿ. ಇದು ಪ್ರತಿ ಗಂಟೆಗೆ 4 ಲೀಟರ್ ತುಂಬುತ್ತೆ, ಇದು ಪ್ರತಿ ಗಂಟೆಗೆ 5 ಲೀಟರ್ ತುಂಬುತ್ತೆ. ಎರಡನ್ನು ಆನ್ ಮಾಡಿಬಿಟ್ರೆ ಪ್ರತಿ ಗಂಟೆಗೆ 9 ಲೀಟರ್ ತುಂಬುದಂಗ. 9 4 36, 4 ಉಳಿತು 0 ಕೆರೆ ಆಗುತ್ತೆ. 9 4 36, 4.44 ಅವರ್ನಲ್ಲಿ ನಮಗೆ ತುಂಬುತ್ತೆ. ಬಟ್ ಅವ್ರೇನು ಕೇಳಿದಾರ, ಕರೆಕ್ಟಾಗಿ ಅದು 5 ಗಂಟೆಗೆ ತುಂಬಬೇಕಂತಂದ್ರೆ ಎಷ್ಟು ತುಂಬೋದಕ್ಕಿಂತ ಎಷ್ಟು ಗಂಟೆ ಮೊದಲು ಬಿನ ಆಫ್ ಮಾಡ್ಬೇಕಂತ ಕೇಳಿದಾರೆ. ಬಿನ ಆಫ್ ಮಾಡ್ಬೇಕಂತ ಕೇಳಿದಾಗ ಈ ಸಂಪೂರ್ಣ 5 ಗಂಟೆಗಳ ಕಾಲ ಎ ಓಪನ್ ಆಗೇ ಇರುತ್ತೆ. ಎ 1 ಗಂಟೆಗೆ 4 ಲೀಟರ್ ತುಂಬುತ್ತಂದ್ರೆ ಈ 5 ಗಂಟೆಯಲ್ಲಿ ಎ ಒಟ್ಟಾರೆಯಾಗಿ 20 ಲೀಟರ್ ತುಂಬಿರುತ್ತೆ. ಸೊ ಎ 20 ಲೀಟರ್ ತುಂಬಿದೆ ಅಂದ್ರೆ ಈ 40 ಲೀಟರ್ನಲ್ಲಿ ಇನ್ನುಳಿದ 20 ಲೀಟರ್ನ ಬಿನೇ ತುಂಬಿರಬೇಕು. ಬಿ 1 ಗಂಟೆಗೆ 5 ಲೀಟರ್ ತುಂಬುತ್ತೆ ಅಂದ್ರೆ 20 ಲೀಟರ್ಗೆ ಅದು ತೆಗೆದುಕೊಳ್ಳೋ ಸಮಯ ಎಷ್ಟು? 4 ಗಂಟೆ. 5 4 20, 5 1 5 4 20. ಸೊ ಎ ಮತ್ತು ಬಿನ ಎರಡನ್ನೂ ಓಪನ್ ಮಾಡಿದಾರ, ಬಟ್ 4 ಗಂಟೆ ಏನಂತಾರ ಬಿನ ಆಫ್ ಮಾಡಿದಾರ. ಅದಾದ ಮಿಕ್ಕಿದ 1 ಗಂಟೆಯಲ್ಲಿ ಎ ಪೂರ್ತಿಯಾಗಿ ತುಂಬಿಟ್ಟೈತಿ. ಆದ್ರೆ ತುಂಬೋದಕ್ಕಿಂತ 1 ಗಂಟೆ ಮುಂಚೆ, ಈ 5 ಅಲ್ಲಿ 4ನ ಮೈನಸ್ ಮಾಡಿದ್ರೆ ನಮಗೆ ಬರೋದು 1. ತುಂಬೋದಕ್ಕಿಂತ 1 ಅವರ್ ಮೊದಲೇ ಬಿನ ನಾವು ಆಫ್ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಎ 1 ಅವರ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ವೇಳೆ ಎಟ್ ಎನ್ನುವುದು ಸಂಕಲನ, ಪರ್ಸೆಂಟೇಜ್ ಎನ್ನುವುದು ಗುಣಾಕಾರ, ಡಾಲರ್ ಎನ್ನುವುದು ಭಾಗಾಕಾರ, ಆಶ್ ಎನ್ನುವುದು ವ್ಯವಕಲನವಾದರೆ ಕೆಳಗಿನ ಅಭಿವ್ಯಕ್ತಿಯ ಮೌಲ್ಯವನ್ನು ಕಂಡುಹಿಡಿಯಿರಿ. ಸೊ ಇದು ಮ್ಯಾಥಮೆಟಿಕಲ್ ಆಪರೇಷನ್ ಮೇಲಿನ ಕ್ವಶನ್ ಆಗಿದೆ. ಓಕೆ, ಅವ್ರೇನು ಕೊಟ್ಟಿದ್ದಾರೋ ಬರ್ಕೊಳ್ಳೋಣ. 29 ಇದೆ, 29 ಆದಮೇಲೆ ಎಟ್ ಇದೆ, ಆ ಎಟ್ ಅನ್ನುವುದು ಸಂಕಲನ ಆಗೈತೆ. ಆಮೇಲೆ 128 ಇದೆ, ಆಮೇಲೆ ಡಾಲರ್ ಇದೆ, ಆ ಡಾಲರ್ ಎನ್ನುವುದು ಭಾಗಾಕಾರ ಆಗಿದೆ.
ಆಮೇಲೆ 16 ಇದೆ, ಆಮೇಲೆ ಪರ್ಸೆಂಟೇಜ್ ಇದೆ, ಆ ಪರ್ಸೆಂಟೇಜ್ ಎನ್ನುವುದು ಗುಣಾಕಾರ ಆಗಿದೆ. ಆಮೇಲೆ 7 ಇದೆ, ಆಮೇಲೆ ಆ್ಯಶ್ ಇದೆ, ಆ್ಯಶ್ ಅನ್ನುವುದು ವ್ಯವಕಲನವಾಗಿದೆ. ಆಮೇಲೆ 22 ಇದೆ. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಏನು ಬರುತ್ತೆ ಅದನ್ನು ನಾವು ಕಂಡುಹಿಡ್ಕೋಬೇಕು. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಮಗೆ ಬೋರ್ಡ್ ಮಾಸ್ ರೂಲ್ ಗೊತ್ತಿರಬೇಕಾಗುತ್ತೆ. ಏನು ಈ ಬೋರ್ಡ್ ಮಾಸ್ ರೂಲ್ ಅಂತಂದರೆ, ಮ್ಯಾಥಮೆಟಿಕಲ್ ಆಪರೇಷನ್ ನಾವು ಮಾಡುವಾಗ ನಾವು ಬ್ರೆಕೆಟ್ನಲ್ಲಿರೋದನ್ನು ಮೊದಲು ಮಾಡ್ಕೋಬೇಕು, ಆಮೇಲೆ ಆಫಲ್ಲಿ ಇರೋದನ್ನು ಮಾಡ್ಕೋಬೇಕು, ಆಮೇಲೆ ಡಿವಿಷನ್ ಮಾಡ್ಕೋಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, ಆಮೇಲೆ ಎಡಿಷನ್ ಮಾಡಬೇಕು, ಆಮೇಲೆ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ನಮಗೆ ಕೊಟ್ಟಿರೋ ಒಂದು ಆಪರೇಷನ್ನಲ್ಲಿ ಬ್ರೆಕೆಟ್ ಇದೆಯಾ? ಇಲ್ಲ. ಸೊ ಇದನ್ನು ನಾವು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆಫ್ ಇದೆಯಾ? ಇಲ್ಲ. ಸೊ ಇದನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಡಿವಿಷನ್ ಇದೆಯಾ? ಇದೆ. ಸೊ ಮೊದಲು ನಾವು ಇದನ್ನು ಮಾಡ್ಕೋಬೇಕು. 128/16 ಅಂದರೆ 29 ಪ್ಲಸ್ 16 ಎಂಟ್ಲಿ 128, ಆಮೇಲೆ ಮಲ್ಟಿಪ್ಲಿಕೇಶನ್ ಇದೆ, ಆಮೇಲೆ 7 ಇದೆ, -22. ಸೊ ಡಿವಿಷನ್ ಮಾಡಿದ್ವಿ ನಾವೀಗ. ಆಮೇಲೆ ನಾವು ಮಾಡ್ಕೋಬೇಕಾಗಿರೋದೇನು? ಮಲ್ಟಿಪ್ಲಿಕೇಶನ್ ಎಲ್ಲಿದೆ? ಇಲ್ಲಿದೆ. 8 × 7 ಅಂದರೆ 29ಕ್ಕೆ 29 ಇಡ್ತೀನಿ, ಪ್ಲಸ್ ಇಡ್ತೀನಿ, 8 7 56, ಆಮೇಲೆ -22. ಆಮೇಲೆ ಮಲ್ಟಿಪ್ಲಿಕೇಶನ್ ಆಯ್ತು. ಇವಾಗ ಎಡಿಷನ್ ಸಬ್ಸ್ಟ್ರಾಕ್ಷನ್ ಎರಡೂ ಉಳಿದಾವೆ. ಇವುಗಳಲ್ಲಿ ನಾವು ಯಾವ್ದು ಮೊದಲು ಮಾಡಿದ್ರು ನಡೀತೈತಿ. 29 + 56 ಅಂತಂದರೆ 85, 85 - 22. ಸೊ ಎಡಿಷನ್ನು ಆಯಿತು. 85ರಲ್ಲಿ 22 ಹೋದರೆ 63. ಸೊ ಸಬ್ಸ್ಟ್ರಾಕ್ಷನ್ನು ಆಯಿತು. ನಮಗೆ ಆನ್ಸರ್ ಏನು? ಆಪ್ಷನ್ ಸಿ, 63 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 4 ವರ್ಷಗಳ ಸರಳ ಬಡ್ಡಿಯು ಅಸಲಿನ 4ನೇ ಒಂದು ಭಾಗವಾಗಿದೆ. ಅದೇ ದರದಲ್ಲಿ 2 ವರ್ಷಗಳಲ್ಲಿ 450 ಮೊತ್ತವಾಗಬಲ್ಲ ಅಸಲು ಎಷ್ಟು? ಓಕೆ, ಅಮೌಂಟ್ 450 ಆದ್ರೆ ಪ್ರಿನ್ಸಿಪಲ್ ಎಷ್ಟು ಅಂತ ಕೇಳಿದಾರೆ, ಅಸಲು ಎಷ್ಟು ಅಂತ ಕೇಳಿದಾರೆ. ಓಕೆ, ಯಾವತ್ತಿಗೂ ನೆನಪಿಡಿ ಒಂದು ವಿಷಯನ, ಅಸಲು ಅನ್ನೋದು ಯಾವಾಗಲೂ 100% ಆಗಿರುತ್ತೆ. ಈ ವಿಷಯ ನೆನಪಿಡಿ. ಆಮೇಲೆ ಅಮೌಂಟ್ ಅನ್ನೋದು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಆಗಿರುತ್ತೆ. ಅಂದರೆ ಮೊತ್ತ ಅನ್ನೋದು ಅಸಲು ಪ್ಲಸ್ ಬಡ್ಡಿ ಆಗಿರುತ್ತೆ. ಇದನ್ನು ನೆನಪಿಡಿ. ಇವಾಗ ಏನಾಗಿದೆ, 4 ವರ್ಷಗಳ ಸರಳ ಬಡ್ಡಿಯು ಅಸಲಿನ 4ನೇ ಒಂದು ಭಾಗವಾಗಿದೆ ಅಂತ, ಅಂದರೆ 1/4 ಆಗಿದೆ ಅಂತ. 4ಕ್ಕೆ ಅಂದರೆ ಅಸಲು 4 ಯೂನಿಟ್ ಆದರೆ ಬಡ್ಡಿ 1 ಯೂನಿಟ್ ಆಗಿದೆ ಅಂತ ಅರ್ಥ. 4 ವರ್ಷಗಳಲ್ಲಿ 100%ಗೆ ಎಷ್ಟು ಆದಂಗೆ? ಇದು 25% ಆದಂಗೆ. 4 × 4 4 25 4 25 100. ಸೊ 25% ಆದಂಗೆ. ಇದು 4 ವರ್ಷಗಳಲ್ಲಿ 25% ಆದಂಗೆ. ಸೊ ಪ್ರತಿ ವರ್ಷ ಎಷ್ಟಾದಂಗೆ? 25/4%. ಸೊ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಐತಿ? 25/4% ಐತಿ. ಇದೇ ದರದಲ್ಲಿ 2 ವರ್ಷಗಳಲ್ಲಿ ಅಂತಂದಾಗ ಎಷ್ಟಾಗುತ್ತೆ? ಮಲ್ಟಿಪ್ಲೈ ಬೈ 2 ಮಾಡಬೇಕು. 2 1 2, 2 4, 25/2% ಆಗುತ್ತೆ. ಈ 25/2% ಅನ್ನೋದನ್ನು ನಾನು 12.5% ಅಂತ ಬರ್ಕೋತೇನೆ. ಯಾಕೆ? 2 1 2, 2 12 25, 12% ಅಂತ ಬರ್ಕೊತೀನಿ. 450 ಮೊತ್ತ ಆಗಬಲ್ಲ ಅಸಲು ಎಷ್ಟು ಅಂತ ಕೇಳಿದಾರೆ. ಅಂದರೆ ಈ ಅಸಲಿಗೆ 100% ಏನು ಐತಲ್ಲ ಅಸಲು, ಆ ಅಸಲಿಗೆ ಇಷ್ಟು ಬಡ್ಡಿ ಸೇರಿದ್ರೆ 450 ರೂಪಾಯಿ ಆಗುತ್ತೆ. ಅಸಲು ಎಷ್ಟು ಅಂತ ಕೇಳಿದಾರೆ. 100%ಗೆ 12.5% ಆ್ಯಡ್ ಮಾಡಿದಾಗ ನಮಗೆ ಬರೋದೇನು? 112.5% ಬರುತ್ತೆ. ಈ 112.5% ಅನ್ನೋದೇ ನಮಗೆ 450 ಆಗೈತಿ. ಹಾಗಾದರೆ ಅಸಲು ಎಷ್ಟು? ಅಸಲು 100% ಇರುತ್ತೆ ಅಂತ ಹೇಳಿದೆ. ಸೊ ಈ 100% ಅನ್ನೋದು ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕು. ಪರ್ಸೆಂಟೇಜ್ ಕ್ಯಾನ್ಸಲ್. ಇಲ್ಲಿ ಡೆಸಿಮಲ್ ಇರೋದ್ರಿಂದ ಇದನ್ನು ನಾವು ರಿಮೂವ್ ಮಾಡೋದಕ್ಕೆ ಮಲ್ಟಿಪ್ಲೈ ಬೈ 10 ಮಾಡ್ತೀನಿ. ಮೇಲೆ ಏನು ಅಂಶ ಮತ್ತು ಛೇದದಲ್ಲಿ ಎರಡೂ ಕಡೆ ಸಮಾನವಾದ ಸಂಖ್ಯೆಯನ್ನು ಮಲ್ಟಿಪ್ಲೈ ಮಾಡಿದಾಗ ವ್ಯತ್ಯಾಸ ಏನಾಗಲ್ಲ. ಸೊ ಮೇಲೇನು 10 ಮಲ್ಟಿಪ್ಲೈ ಮಾಡ್ತೀನಿ, ಕೆಳಗಡೆ 10 ಮಲ್ಟಿಪ್ಲೈ ಮಾಡ್ತೀನಿ. ಮೇಲೆ 10 ಮಲ್ಟಿಪ್ಲೈ ಮಾಡಿದಾಗ 4500 ಆಯಿತು, ಕೆಳಗಡೆ 10 ಮಲ್ಟಿಪ್ಲೈ ಮಾಡಿದಾಗ 1125 ಆಯಿತು. ಇಂಟು 100 ಇಡ್ತೀನಿ. 25 1 25, 20 800 ಆಯಿತು, ಸಾರಿ 200 ಆಯಿತು. 25 8 800, ಸಾರಿ 200. 25 1 25, 12 ಹೊಡಿತು, 125 ಆಯಿತು. 25 5 125. ಸರಿ, 25 1 25, 20 ಹೊಡಿತು, 200 ಆಯಿತು. 25 8 200. ಆಮೇಲೆ ಇದು 0 0,
25 ಒಂದಲೇ 25, ಸಾರಿ 25 ನಾಲ್ಕಲೇ 100, 12 ಉಳಿತು, ಇಲ್ಲಿ 5 ಇದೆ, 125 ಆಯಿತು, 25 ಐದಲೇ 125, 45 ಒಂದಲೇ 45, 45 ನಾಲ್ಕಲೇ 180, 4 ಇಂಟು 100 ಮಾಡಿದರೆ 400 ಬರುತ್ತೆ. ಸೊ ಆಪ್ಷನ್ ಎ 400 ಈಸ್ ದಿ ರೈಟ್ ಆನ್ಸರ್. ಇದನ್ನ ಕ್ಯಾಲ್ಕುಲೇಷನ್ ಇನ್ನೂ ಮಾಡಿಬಿಡ್ತೀನಿ ನೋಡಿ. ಈ 112.5% ಅನ್ನೋದೇ 450 ಆಗಿದ್ದರೆ 100% ಅನ್ನೋದು ಎಷ್ಟು ಅಂತ ನಮಗೆ ಕೇಳಿದ್ದಾರೆ. ಪರ್ಸೆಂಟೇಜ್ ಕ್ಯಾನ್ಸಲ್. ಇಲ್ಲಿ ಡೆಸಿಮಲ್ನಲ್ಲಿ ಇರೋದ್ರಿಂದ ಎರಡು ಕಡೆ ನಾನು 10 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 10 ಇಂದ ಮಲ್ಟಿಪ್ಲೈ ಮಾಡಿದಾಗ ಇದು 4500 ಆಗುತ್ತೆ, ಇದು ಪಾಯಿಂಟ್ ರಿಮೂವ್ ಆಗುತ್ತೆ. 25 ಒಂದಲೇ 25, ಇಲ್ಲಿ 20 ಉಳಿತು, 200 ಆಯಿತು, 25 ಎಂಟಲೇ 200, 0 25 ನಾಲ್ಕಲೇ 100, 12 ಉಳಿತು, 125 ಆಯಿತು, 25 ಐದಲೇ 125, 45 ಒಂದಲೇ 45, 45 ನಾಲ್ಕಲೇ 180, 4 ಇಂಟು 100 ಮಾಡಿದರೆ 400. ಸೊ ಆಪ್ಷನ್ ಎ 400 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸಮಯವು 8:35 ಆಗಿರುವಾಗ ಗಡಿಯಾರದ ಮುಳ್ಳುಗಳಿಂದ ಉಂಟಾದ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಗಡಿಯಾರದ ಮೇಲಿನ ಪ್ರಶ್ನೆ ಇದು. ಇದು ಗಡಿಯಾರ ಅಂತ ಇಟ್ಕೊಂಡ್ರೆ ಇದು 12 ಗಂಟೆ, ಇದು 6 ಗಂಟೆ, ಇದು 3 ಗಂಟೆ, ಇದು 9 ಗಂಟೆ, ಎರಡು 4 5 7 8 10 11. ಸಮಯ ಎಷ್ಟಾಗಿದೆ? 8:35 ಆಗಿದೆ. ನಿಮಿಷದ ಮುಳ್ಳು 7ರ ಮೇಲೆ ಬಂದಿರುತ್ತೆ 35 ನಿಮಿಷ ಆದಾಗ. 8:35 ಅಂದರೆ 8:15 ದಾಟಿ ಗಂಟೆ ಮುಳ್ಳಿದು. ಸೊ ಗಂಟೆ ಮುಳ್ಳು ಇಲ್ಲಿ ಬಂದಿರುತ್ತೆ. ಇವಾಗ ನಾವು ಈ ಕೋನ ಕಂಡುಹಿಡಿಬೇಕು ಅಥವಾ ಈ ಕೋನ ಕಂಡುಹಿಡಿಬೇಕು ಅನ್ನೋ ಕ್ವಶನ್ ಬಂದಾಗ ಆಪ್ಷನ್ಸ್ನಲ್ಲಿ 180 ಡಿಗ್ರಿಗಿಂತ ಜಾಸ್ತಿ ಇದ್ದಾಗ ಈ ಕೋನ ಕಂಡುಹಿಡಿಬೇಕಾಗುತ್ತೆ. ಇವಾಗ 180 ಡಿಗ್ರಿಗಿಂತ ಕಡಿಮೆ ಇರೋದ್ರಿಂದ ನಾವು ಈ ಕೋನವನ್ನು ಕಂಡುಹಿಡಿಬೇಕು. ಒಂದು ವಿಷಯ ಯಾವಾಗಲೂ ನೆನಪಿರಲಿ, ಗಡಿಯಾರದಲ್ಲಿ ಯಾವುದೇ 2 ಗಂಟೆಗಳ ನಡುವಿನ ವ್ಯತ್ಯಾಸ ಡಿಗ್ರಿಯಲ್ಲಿ 30 ಡಿಗ್ರಿ ಆಗಿರುತ್ತೆ. ಯಾಕಂತಂದ್ರೆ ಒಂದು ವೃತ್ತದ ಆಂತರಿಕ ಆ್ಯಂಗಲ್ ಯಾವಾಗಲೂ 360 ಡಿಗ್ರಿ ಆಗಿರುತ್ತೆ. ಇಲ್ಲಿ ಒಟ್ಟು 12 ಗಂಟೆಗಳು ಯಾವ್ದಾವು, ಡಿವೈಡ್ ಬೈ 12 ಮಾಡಿದ್ರೆ ನಮಗೆ 30 ಡಿಗ್ರಿ ಬರುತ್ತೆ. ಸೊ ಪ್ರತಿ ಯಾವುದೇ 2 ಗಂಟೆಗಳ ನಡುವಿನ ವ್ಯತ್ಯಾಸ 30 ಡಿಗ್ರಿ ಆಗಿರುತ್ತೆ. ಇಲ್ಲೂ 30 ಡಿಗ್ರಿ ಆಗಿರುತ್ತೆ, ಇಲ್ಲೂ 30 ಡಿಗ್ರಿ ಇರುತ್ತೆ, ಇಲ್ಲೂ 30 ಡಿಗ್ರಿ ಇರುತ್ತೆ. ಸೊ ನಮಗೀಗ 8ರಿಂದ 7ರ ಮಧ್ಯೆ 30 ಡಿಗ್ರಿ ಬರುತ್ತೆ ಅನ್ನೋದು ಗೊತ್ತಾಯ್ತು. ಇವಾಗ ನಾವು ಕಂಡುಹಿಡಿಬೇಕಾಗಿರೋದೇನು? ಈ ಗಂಟೆ ಮುಳ್ಳು 8ನ ದಾಟಿ ಇಲ್ಲಿ ಮಟ ಬಂದೈತಲ್ಲ, ಇಲ್ಲಿವರೆಗೂ ಎಷ್ಟು ಡಿಗ್ರಿ ಇಲ್ಲಿ ಉಂಟಾಗೈತಿ ಅಂತ ನಾವು ಕಂಡುಕೋಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ 60 ನಿಮಿಷ. ಈ 60 ನಿಮಿಷಕ್ಕೆ ನಮಗೆ 30 ಡಿಗ್ರಿ ಅಂತ ಅನ್ನೋದಾದರೆ 35 ನಿಮಿಷಕ್ಕೆ ಎಷ್ಟು? ನಮಗೆ 35 ನಿಮಿಷ ಬೇಕಾಗೈತಿ. ಇವಾಗ ಈ 35 ನಿಮಿಷದ್ದು ಬೇಕಾಗೈತಿ. ಸೊ 35 ನಿಮಿಷಕ್ಕೆ ಎಷ್ಟು ಡಿಗ್ರಿ ಅಂತ ಕಂಡುಹಿಡ್ಕೋಬೇಕು. 31 30, 32 60, 2 2, 2 17 35. ಸೊ ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ ಇದೆ, ಇಲ್ಲಿಂದ ಇಲ್ಲಿಗೆ 17.5 ಡಿಗ್ರಿ ಇದೆ. ಸೊ ಒಟ್ಟು ಎಷ್ಟಾಯಿತು? 30 + 17 47.5 ಡಿಗ್ರಿ. ಡೈರೆಕ್ಟಾಗಿ ನಿಮಗೆ ನಿಮಿಷ ಅಂತ ಬಂದಾಗ ಡಿವೈಡ್ ಬೈ 2 ಮಾಡ್ಕೊಂಬಿಡಿ, ಅಷ್ಟು ಡಿಗ್ರಿ ಇರುತ್ತೆ ನಿಮಿಷದ ಡಿಗ್ರಿ. ಆಮೇಲೆ ಗಂಟೆದು ಈಸಿಯಾಗಿ ನೋಡ್ಕೊಂಡ್ಬಿಡ್ಬೋದು. ಯಾಕೆ ನಿಮಿಷ ಅಂತ ಬಂದಾಗ ಡಿವೈಡ್ ಬೈ 2 ಮಾಡ್ಕೋಬೇಕು ಅಂತಂದರೆ ಇಲ್ಲಿಂದ ಇಲ್ಲಿಗೆ 30 ನಿಮಿಷ, ಅದು ಸಾರಿ ಇಲ್ಲಿಂದ ಇಲ್ಲಿಗೆ 60 ನಿಮಿಷ, ಆ 60 ನಿಮಿಷಕ್ಕೆ 30 ಡಿಗ್ರಿ ಅಂದಮೇಲೆ ಸೊ ಪ್ರತಿ ನಿಮಿಷಕ್ಕೆ ಅರ್ಧ ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.